ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇವತ್ತಿನ ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಚಾಪ್ಟರ್ 1 ಸೋರ್ಸಸ್ ಈ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಹಿಂದಿನ ಲೆಸನ್ನಲ್ಲಿ ನಾವು ಆಲ್ರೆಡಿ ವಾಟ್ ಈಸ್ ಸೋರ್ಸಸ್ ಹಾಗೆ ಟೈಪ್ಸ್ ಆಫ್ ಸೋರ್ಸಸ್, ಅದರಲ್ಲಿ ಲಿಟ್ರರಿ ಸೋರ್ಸಸ್ನಲ್ಲಿ ನೇಟಿವ್ ಲಿಟ್ರೇಚರ್ ಮತ್ತು ಫಾರಿನ್ ಲಿಟ್ರೇಚರ್ ಬಗ್ಗೆ ಕಲಿತ್ಕೊಂಡಿದ್ವಿ. ಇವತ್ತು ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಬಗ್ಗೆ ಕಲಿಯೋಣ. Archaeological sources: the inscriptions, coins, monuments, pots, artifacts and other ruins that have been obtained during researches and excavations are called archaeological sources. The materials available inside the earth are also archaeological sources. Harappan civilization came into light like this. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಪುರಾತತ್ವ ಆಧಾರಗಳು. ಈ ಇತಿಹಾಸಕಾರರು ಸಂಶೋಧನೆ ಮತ್ತು ಉತ್ಖನನ ಅಂದರೆ ಭೂಮಿಯ ಅಡಿಯಲ್ಲಿರುವ ವಸ್ತುವನ್ನು ಅಗೆದು ತೆಗೆಯುವಂಥ ಕಾರ್ಯ ಮಾಡಬೇಕಾದ್ರೆ ಭೂಮಿಯಲ್ಲಿ ಸಿಗುವ ಹಳೆಯ ಕಾಲದ ಶಾಸನಗಳಿರ್ಬೋದು, ನಾಣ್ಯಗಳು, ಮಣ್ಣಿನ ಮಡಿಕೆ, ಕಲಾಕೃತಿಗಳು ಮತ್ತು ಅವಶೇಷ, ಇವುಗಳನ್ನೆಲ್ಲ ಪುರಾತನ ಆಧಾರಗಳು ಅಂತ ನಾವು ಕರಿತೀವಿ. ಭೂಮಿಯ ಅಡಿಯಲ್ಲಿ ಸಿಗುವ ಪ್ರತಿಯೊಂದು ವಸ್ತುವು ಇತಿಹಾಸಕ್ಕೆ ಮುಖ್ಯ ಆಧಾರ ಆಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹರಪ್ಪನ್ ಸಿವಿಲೈಸೇಷನ್. ಈ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ನಮಗೆ ಗೊತ್ತಾಗಿದ್ದೇ ಈ ರೀತಿ ಎಕ್ಸ್ಕವೇಷನ್ ಮಾಡಿದಾಗ. ನೆಕ್ಸ್ಟ್ ಒನ್, ಇನ್ಸ್ಕ್ರಿಪ್ಷನ್ಸ್. Inscriptions are the living evidences of respective period. They provide us information about religion, culture, economy, administration, and other aspects of that period. The earliest inscriptions obtained in our country is the inscription engraved by the ಮೌರ್ಯನ್ ಎಂಪರರ್ ಅಶೋಕ. ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳು, ಅಂದರೆ ಕಲ್ಲು ಮೇಲೆ ಕೆತ್ತಿರುವಂತಹ ಬರಹಗಳು. ಶಾಸನಗಳನ್ನು ನಾವು ಆಯಾ ಕಾಲದ ಜೀವಂತ ಪುರಾವೆ ಅಥವಾ ಎವಿಡೆನ್ಸ್ ಅಂತ ಕರಿತೀವಿ. ಅವು ಆಯಾ ನಿರ್ದಿಷ್ಟ ಕಾಲದಲ್ಲಿ ರಚನೆಯಾಗಿದ್ದರಿಂದ, ಅಂದರೆ ಕೆತ್ತಲ್ಪಟ್ಟಿದ್ದರಿಂದ ಆ ಕಾಲದ ನಂಬಲು ಸಾಧ್ಯವಾಗುವಂಥ ಮಾಹಿತಿಯನ್ನು ಅದು ಕೊಡುತ್ತೆ. ಆ ಶಾಸನ ಕೆತ್ತಲ್ಪಟ್ಟ ಕಾಲ ಇರ್ಬೋದು, ಆ ಕಾಲದ ಧಾರ್ಮಿಕ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ಆಡಳಿತ ವಿಷಯಗಳ ಬಗ್ಗೆ ನಮಗೆ ತಿಳಿಸುತ್ತೆ. ನಮ್ಮ ದೇಶದಲ್ಲಿ ಸಿಕ್ಕಿರುವಂತಹ ಹಳೆಯ ಇನ್ಸ್ಕ್ರಿಪ್ಷನ್ ಅಂದರೆ ಅದು ದ ಗ್ರೇಟ್ ಕಿಂಗ್ ಅಶೋಕನ ಇನ್ಸ್ಕ್ರಿಪ್ಷನ್ಸ್. ಹಿ ಎನ್ಗ್ರೇವ್ಡ್ ಇನ್ಸ್ಕ್ರಿಪ್ಷನ್ಸ್ ಆನ್ ರಾಕ್ಸ್ ಆ್ಯಂಡ್ ಸ್ಟೋನ್ ಪಿಲ್ಲರ್ಸ್. The inscriptions are found in many places in India. These are mostly in Brahmi and Kharosti script in Prakrit ಲ್ಯಾಂಗ್ವೇಜ್. ಈ ಇನ್ಸ್ಕ್ರಿಪ್ಷನ್ಸ್ ಏನಿದೆ ಅದನ್ನು ಕಲ್ಲಿನ ಕಂಬಗಳ ಮೇಲೆ ಮಾಡಿರೋದು ಇದೆ, ಅದ್ರ ಜೊತೆಗೆ ಕೆಲವೊಂದನ್ನು ಕಲ್ಲ ಮೇಲೆ ಕೆತ್ತಿರುವಂಥ ಇನ್ಸ್ಕ್ರಿಪ್ಷನ್ಸ್ ಕೂಡ ಇದೆ. ಭಾರತದ ಬೇರೆ ಬೇರೆ ಜಾಗದಲ್ಲಿ ಈ ಇನ್ಸ್ಕ್ರಿಪ್ಷನ್ಸ್ ನಮಗೆ ಸಿಕ್ಕಿದೆ. ತುಂಬ ಹೆಚ್ಚಾಗಿರುವಂಥ ಇನ್ಸ್ಕ್ರಿಪ್ಷನ್ ಇರೋದು ಪ್ರಾಕೃತ್ ಲ್ಯಾಂಗ್ವೇಜ್ನಲ್ಲಿ. ಅದು ಬ್ರಾಹ್ಮಿ ಮತ್ತು ಖರೋಸ್ತಿ ಅನ್ನುವಂಥ ಸ್ಕ್ರಿಪ್ಟ್ನಲ್ಲಿ ಇದೆ. ಸ್ಕ್ರಿಪ್ಟ್ ಅಂದರೆ ಲಿಪಿ ಅಂತ. ಅಂದರೆ ನಿಮಗೆ ಗೊತ್ತು ತುಳು ಮತ್ತು ಕೊಂಕಣಿ ಇವಕ್ಕೆ ಲಿಪಿ ಇಲ್ಲ, ಸ್ಕ್ರಿಪ್ಟ್ ಇಲ್ಲ. ಇದನ್ನು ನಾವು ಕನ್ನಡದಲ್ಲಿ ಬರಿತೀವಿ. ಹಾಗೆ ಬ್ರಾಹ್ಮಿ ಮತ್ತು ಖರೋಸ್ತಿ ಅನ್ನುವಂಥ ಸ್ಕ್ರಿಪ್ಟ್ನಲ್ಲಿ ಪ್ರಾಕೃತ ಭಾಷೆಯಲ್ಲಿ ಆ ಇನ್ಸ್ಕ್ರಿಪ್ಷನ್ಸ್ನ ಬರೆದಿದ್ದಾರೆ. Some inscriptions have been found in Greek and Aramaic language too. Ashoka's inscriptions have been found in Maski and Brahmagiri in Karnataka. ಕೆಲವೊಂದು ಇನ್ಸ್ಕ್ರಿಪ್ಷನ್ಸ್ ನಾನು ಹೇಳಿದೆ ಫಸ್ಟು ಪ್ರಾಕೃತ ಲ್ಯಾಂಗ್ವೇಜ್ನಲ್ಲಿ ಬರೆದಿದ್ದಾರೆ ಅಂತ. ಅದಲ್ಲದೆ ಕೆಲವೊಂದು ಇನ್ಸ್ಕ್ರಿಪ್ಷನ್ನ ಗ್ರೀಕ್ ಮತ್ತು ಆರ್ಮಿಕ್ ಲ್ಯಾಂಗ್ವೇಜ್ನಲ್ಲಿ ಕೂಡ ಬರೆದಿದ್ದಾರಂತೆ. ಈ ಕರ್ನಾಟಕದಲ್ಲಿ ಕೂಡ ಅಶೋಕನ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಮೇಯ್ನಾಗಿ ಸಿಕ್ಕಿದ ಜಾಗ ಯಾವುದು ಗೊತ್ತಾ? ಮಸ್ಕಿ ಮತ್ತು ಬ್ರಹ್ಮಗಿರಿ. ಇವೆರಡೂ ಕರ್ನಾಟಕದಲ್ಲಿರುವ ಪ್ಲೇಸಸ್. ಈ ಎರಡೂ ಜಾಗದಲ್ಲಿ ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಸಿಕ್ಕಿದೆ. The first inscription available in Kannada language is Halmidi inscriptions. This was engraved during the reign of King Kakutsavarma of Kadamba dynasty. ಕರ್ನಾಟಕದ ಫಸ್ಟ್ ಇನ್ಸ್ಕ್ರಿಪ್ಷನ್ ಅಂದರೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿರುವಂಥ ಫಸ್ಟ್ ಇನ್ಸ್ಕ್ರಿಪ್ಷನ್ ಯಾವುದು ಗೊತ್ತಾ? ಅದು ಹಲ್ಮಿಡಿ ಇನ್ಸ್ಕ್ರಿಪ್ಷನ್, ಅಂದರೆ ಹಲ್ಮಿಡಿ ಶಾಸನ. ನಾವು ಕೇಳಿದ್ವಿ ತುಂಬ ಸತಿ ಇದ್ರ ಬಗ್ಗೆ. ಇದನ್ನು ಬರೆದೋರು ಯಾರು ಅಂದರೆ ರಾಜ ಕಾಕುತ್ಸವರ್ಮ. ಅವನು ಕದಂಬ ರಾಜವಂಶಕ್ಕೆ ಸೇರಿದವನು. ಈ ರಾಜ ಕಾಕುತ್ಸವರ್ಮ ಎನ್ನುವನು ಕದಂಬ ವಂಶದವನಾಗಿದ್ದು ಅವನು ಹಲ್ಮಿಡಿ ಇನ್ಸ್ಕ್ರಿಪ್ಷನ್ನ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಬರೀತಾನೆ. ನೆಕ್ಸ್ಟ್, ಸಮುದ್ರಗುಪ್ತಾಸ್ ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಐಹೊಳೆ ಇನ್ಸ್ಕ್ರಿಪ್ಷನ್ ಆಫ್ ಪುಲಿಕೇಶಿ ಸೆಕೆಂಡ್, ಕರವೇಲಾಸ್ ಹತ್ತಿಗುಪ್ಪ ಇನ್ಸ್ಕ್ರಿಪ್ಷನ್, ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಆಫ್ ಚೋಳಾಸ್ ಎಕ್ಸೆಟ್ರಾ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟ್ರಿ. ಈ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಬೇರೆ ಬೇರೆ ರಾಜರು ಬೇರೆ ಬೇರೆ ಸಮಯದಲ್ಲಿ
ಮಾಡಿದಂತಹ ಇನ್ಸ್ಕ್ರಿಪ್ಷನ್ಸ್ಗಳು. ಕೆಲವೊಂದು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗುಪ್ತರ ರಾಜ ಸಮುದ್ರಗುಪ್ತ ಏನಿದ್ದಾನೆ ಅವನು ಮಾಡಿದಂತಹ ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ಇರ್ಬೋದು, ಅದು ಸ್ತಂಭ ಶಾಸನ, ಅಂದರೆ ಕಲ್ಲಿನ ಪಿಲ್ಲರ್ ಮೇಲೆ ಮಾಡಿದಂಥ ಶಾಸನ. ಅದೇ ರೀತಿ ಚಾಲುಕ್ಯ ರಾಜ ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ ಇರ್ಬೋದು, ಅಥವಾ ಕಳಿಂಗ ರಾಜ ಖಾರವೇಲನ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್ ಇರ್ಬೋದು, ಚೋಳರ ಕಾಲದ ಉತ್ತರ ಮೇರೂರು ಶಾಸನ, ಇವೆಲ್ಲವೂ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸ್ಟಡಿ ಆಫ್ ಕಾಯಿನ್ಸ್. ಸ್ಟಡಿ ಆಫ್ ಕಾಯಿನ್ಸಿಗೆ ಏನು ಹೇಳ್ತಾರೆ ಗೊತ್ತಾ? ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಈ ಕಾಯಿನ್ನ ಕಲೆಕ್ಟ್ ಮಾಡುವಂಥ ಹಾಬಿ ತುಂಬ ಜನಗಳಿಗಿರುತ್ತೆ. ನಿಮ್ಮಲ್ಲಿ ಯಾರಿಗೆಲ್ಲ ಈ ಕಾಯಿನ್ ಕಲೆಕ್ಷನ್ ಹಾಬಿ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. Numismatic is the study of evolution, nature and development of coins. Coins have been minted by using a variety of metals. These play a significant role in reconstruction of history. The study of coins is not only represent the symbol of power of kings who issued the coins, but also provide information regarding the region, culture, administration, social, economic aspects of the period to which they belong. ಈ ನಾಣ್ಯಗಳ ವಿಕಾಸ, ಅವುಗಳ ಸ್ವರೂಪ ಮತ್ತು ಬೆಳವಣಿಗೆ ಬಗ್ಗೆ ಕಲಿಯೋದನ್ನು ನಾವೇನಂತೀವಿ ಅಂದರೆ ಕನ್ನಡದಲ್ಲಿ ನಾಣ್ಯಶಾಸ್ತ್ರ, ಇಂಗ್ಲೀಷ್ನಲ್ಲಿ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಹಳೆಯ ಕಾಲದ ನಾಣ್ಯಗಳನ್ನು ಅಥವಾ ಕಾಯಿನ್ಗಳನ್ನು ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಈ ಥರ ಡಿಫ್ರೆಂಟ್ ಮೆಟಲ್ಸ್ನಿಂದ ಮಾಡ್ತಾಯಿದ್ರು. ಇದು ಕ್ರಿಯೇಷನ್ ಆಫ್ ಹಿಸ್ಟ್ರಿನಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಾಣ್ಯಗಳು ಕೇವಲ ಅದನ್ನು ಯಾರು ಇಶ್ಯೂ ಮಾಡ್ತಾರೆ ಆ ರಾಜನ ಅಧಿಕಾರ ಅಂದರೆ ಪವರ್ ಮಾತ್ರ ಹೇಳಲ್ಲ. ಆ ಕಾಲದಲ್ಲಿ ಇದ್ದಂಥ ಧಾರ್ಮಿಕ ವ್ಯವಸ್ಥೆ ಇರ್ಬೋದು, ಸಾಂಸ್ಕೃತಿಕ ವ್ಯವಸ್ಥೆ ಇರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಅಥವಾ ಸೋಷಿಯೋ ಎಕನಾಮಿಕ್ ಸ್ಟ್ಯಾಟಸ್ ಏನಿತ್ತು, ಹೇಗಿತ್ತು ಅನ್ನೋದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ಸಮುದ್ರಗುಪ್ತ ಹ್ಯಾಸ್ ಇಶ್ಯೂಡ್ 7 different types of gold coins. The availability of Roman coins in Bengaluru provides the fact that this region had trade link with Romans 2000 years ago. ಈ ಗುಪ್ತ ಸಾಮ್ರಾಜ್ಯದ ಫೇಮಸ್ ಕಿಂಗ್ ಸಮುದ್ರಗುಪ್ತ ಇದ್ದಾರಲ್ಲ, ಅವರು 7 ಡಿಫ್ರೆಂಟ್ ಟೈಪ್ಸ್ ಆಫ್ ಗೋಲ್ಡ್ ಕಾಯಿನ್ಸ್ನ ಮಿಂಟ್ ಮಾಡಿಸಿದ್ರಂತೆ. ಅದು ಆಗಿನ ಕಾಲದಲ್ಲಿ ಅಂದರೆ ಈ ಸಮುದ್ರಗುಪ್ತ ಎಷ್ಟು ಶ್ರೀಮಂತ ಆಗಿದ್ದ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ನಮ್ಮ ಬ್ಯಾಂಗ್ಳೂರಿನಲ್ಲಿ ಈ ರೋಮನ್ ಕಾಯಿನ್ಸ್ ಅಂದರೆ ರೋಮನ್ ಸಾಮ್ರಾಜ್ಯದ ಕಾಯಿನ್ಸ್ ಬ್ಯಾಂಗ್ಳೂರಿನಲ್ಲಿ ಸಿಕ್ತು. ಅದು 2000 ಇಯರ್ ಬಿಫೋರ್ ನಮ್ಮ ಕರ್ನಾಟಕ ರೋಮನ್ಸ್ ಜೊತೆಗೆ ಹೇಗೆ ಬಿಸ್ನೆಸ್ ಡೀಲ್ಸ್ ನಡೆಸ್ತಾ ಇತ್ತು ಅನ್ನೋದಕ್ಕೆ ಒಂದು ಪ್ರೂಫ್. ನೆಕ್ಸ್ಟು ಮಾನ್ಯುಮೆಂಟ್ಸ್. Monuments are the most important archaeological sources. The buildings that are remained as a living evidence of Indian culture heritage are called monuments. ಮಾನ್ಯುಮೆಂಟ್ಸ್ನ ಕನ್ನಡದಲ್ಲಿ ಸ್ಮಾರಕಗಳು ಅಂತ ಹೇಳ್ತೀವಿ, ಅಂದರೆ ಹಳೆ ಕಾಲದ ಬಿಲ್ಡಿಂಗ್ಗಳು. ಸ್ಮಾರಕಗಳು ಅತ್ಯಂತ ಪ್ರಮುಖವಾದ ಪುರಾತತ್ವ ಆಧಾರ ಆಗಿದೆ. ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡಿರುವ ಹಳೆಯ ಬಿಲ್ಡಿಂಗ್ಸ್ನ ನಾವು ಸ್ಮಾರಕಗಳು ಅಂತ ಕರಿತೀವಿ. ನಿಮ್ಗೆ ಗೊತ್ತು, ಎಲ್ಲ ಟೆಂಪಲ್ಸ್ ಇರ್ಬೋದು ಅಥವಾ ಪ್ಯಾಲೇಸ್ ಇರ್ಬೋದು, ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆಗಿನ ಕಾಲದ ಆ ರಾಜರು ಎಷ್ಟು ಫೇಮಸ್ ಆಗಿದ್ದರು ಅಥವಾ ಅವರು ಎಷ್ಟು ಶ್ರೀಮಂತರಾಗಿದ್ದರು ಅಂತ. ಇದೆಲ್ಲ ನಮಗೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಗಿ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟೆಂಪಲ್ಸ್, ಬಸದೀಸ್, ಚೈತ್ಯಾಲಯಾಸ್, ಸ್ತೂಪಾಸ್, ಪ್ಯಾಲೇಸಸ್, forts, sculpture, etc. These enable us to know about social, political, religious conditions and technology and other aspects of particular period. ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳು ಅಂತ ನಾನು ಮಾನ್ಯುಮೆಂಟ್ಸಿಗೆ ಹೇಳಿದೆ. ಆಗಿನ ಕಾಲದ ದೇವಸ್ಥಾನ ಇರ್ಬೋದು, ಬಸದಿಗಳಿರ್ಬೋದು, ಚೈತ್ಯಾಲಯಗಳಿರ್ಬೋದು, ಸ್ತೂಪಗಳಿರ್ಬೋದು, ಅರಮನೆಗಳು, ಕೋಟೆಗಳು, ಶಿಲ್ಪಕಲೆಗಳು, ಇವೆಲ್ಲ ನಮಗೆ ಆಗಿನ ಆ ಪರ್ಟಿಕ್ಯುಲರ್ ಕಾಲದ ಸಾಮಾಜಿಕ, ಧಾರ್ಮಿಕ ಹಾಗೂ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ. ಆವಾಗ ಅವರು ಯೂಸ್ ಮಾಡ್ತಾ ಇದ್ದ ಟೆಕ್ನಾಲಜಿ ಬಗ್ಗೆ ಕೂಡ ನಮಗೆ ಅದು ಇನ್ಫಾರ್ಮೇಷನ್ ಕೊಡುತ್ತೆ. ಅಶೋಕಸ್ ಪಿಲ್ಲರ್ಸ್, ಅಜಂತಾ ಎಲ್ಲೋರಾ ಕೇವ್ಸ್, ಎಲಿಫೆಂಟಾ ಕೇವ್ಸ್, ಬಾದಾಮಿ ಐಹೊಳೆ, ಪಟ್ಟದಕಲ್ಲು ಆಫ್ ಕರ್ನಾಟಕ ಆರ್ ದ ಎವಿಡೆನ್ಸ್ ಆಫ್ ಇಂಡಿಯಾಸ್ ಗ್ಲೋರಿಯಸ್ ಹೆರಿಟೇಜ್. ಅಶೋಕನ ಸ್ತಂಭಗಳಿರ್ಬೋದು, ಅಜಂತಾ ಅಥವಾ ಎಲ್ಲೋರಾ ಗುಹೆಗಳಿರ್ಬೋದು, ಎಲಿಫೆಂಟಾ ಗುಹೆಗಳು ಮತ್ತು ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಭಾರತದ ಪರಂಪರೆಗೆ ಅಥವಾ ಭಾರತದ ಶ್ರೀಮಂತ ಪರಂಪರೆಗೆ ಸಾಕ್ಷಿಯಾಗಿದೆ. ಮೆಹರೂಲಿಸ್ ಐರನ್ ಪಿಲ್ಲರ್
and Vijayapura's Whispering Gallery of Gol Gumbas are the evidence of maturity of science and technology of that period. ನಿಮಗೆ ಗೊತ್ತು, ಮೆಹರೌಲಿ ಅಯನ್ ಪಿಲ್ಲರ್ ಏನಿದೆ ಅದು ಈಗನೂ ಕೂಡ ತುಕ್ಕು ಹಿಡಿದೇ ನಿಂತಿದೆ. ಅಂದರೆ ಅಷ್ಟು ಒಳ್ಳೆಯ ಅಯನನ್ನು ಅವರಾಗ ಯೂಸ್ ಮಾಡ್ತಾಯಿದ್ರು. ಅದು ಟೆಕ್ನಾಲಜಿ ಬಗ್ಗೆ ಹೇಳುತ್ತೆ. ಅದೇ ರೀತಿಯಲ್ಲಿ ಗೋಲ್ ಗುಂಬಸ್ ಏನಿದೆ, ವಿಸ್ಪರಿಂಗ್ ಗ್ಯಾಲರಿ, ಅಲ್ಲಿ ನಿಮಗೆ ಗೊತ್ತು 7 ಸತಿ ಆ ಸೌಂಡ್ ರಿಪೀಟ್ ಆಗುತ್ತೆ. ಅದು ಕೂಡ ಆಗಿನ ಕಾಲದಲ್ಲಿ ಯೂಸ್ ಆಗಿರುವಂಥ ಸೈನ್ಸ್ ಮತ್ತು ಟೆಕ್ನಾಲಜಿಯ ಬಗ್ಗೆ ನಮಗೆ ಹೇಳುತ್ತೆ. ಸೊ ಗೋಲ್ ಗುಂಬಸ್ ಆಫ್ ವಿಜಯಪುರ, ತಾಜ್ ಮಹಲ್, ಆಗ್ರಾ ಆರ್ ದ ನಾಟ್ ಓನ್ಲಿ ದ ಮಾನ್ಯುಮೆಂಟ್ಸ್ ಬಟ್ ಆಲ್ಸೋ ಥ್ರೂ ಲೈಟ್ ಆಫ್ ಕ್ರಿಯೇಟಿವಿಟಿ, ಟೆಕ್ನಾಲಜಿ ಆ್ಯಂಡ್ ಸೈಂಟಿಫಿಕ್ ನಾಲೆಜ್ ಆಫ್ ದಿಸ್ ಪೀರಿಯಡ್. ಅದೇ ರೀತಿಯಾಗಿ ಗೋಲ್ ಗುಂಬಸ್, ತಾಜ್ ಮಹಲ್ ಇವೆಲ್ಲ ಬರೀ ಮಾನ್ಯುಮೆಂಟ್ಸ್ ಆಗಿ ಇರೋದಲ್ಲ, ಎಷ್ಟು ಕ್ರಿಯೇಟಿವ್ ಆರ್ಟ್ನ ಯೂಸ್ ಮಾಡಿದ್ದಾರೆ, ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಎಷ್ಟು ಸೈಂಟಿಫಿಕ್ ನಾಲೆಜ್ ಆಗಿನ ಪೀರಿಯಡ್ನಲ್ಲಿ ಜನಗಳಲ್ಲಿ ಇತ್ತು ಅಂತ ನಮಗೆ ಹೇಳುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.